ನೋಡ್ರಿ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಒಂದು ವೃತ್ತದ ವಿಸ್ತೀರ್ಣ 2464 ಚದರ ಸೆಂಟಿಮೀಟರ್ ಇದೆ. ಆ ವೃತ್ತದ ವ್ಯಾಸ ಪರಿಧಿ ಕಂಡು ಹಿಡಿಯಿರಿ ಅಂತದ. ಈಗ ನೀವು ಏನು ಮಾಡ್ಬೇಕೀಗ? ವಿಸ್ತೀರ್ಣ ತ್ರಿಜ್ಯ ತಕ್ಕೋಬೇಕು. ಮೊದಲು ಏನು ಮಾಡಬೇಕು? ವಿಸ್ತೀರ್ಣದಾಗಿನ ತ್ರಿಜ್ಯ ಹೊರಗೆ ತೆಗಿಬೇಕು. ಆಮೇಲೆ ತ್ರಿಜ್ಯ ತೆಗೆದಿಂದ ವ್ಯಾಸ ಅಂದ್ರೆ ತ್ರಿಜ್ಯಕ್ಕೆ ಎರಡರಲ್ಲಿ ಗುಣಾಕಾರ ಮಾಡಿದ್ರೆ ಏನು ಬರ್ತದೆ? ವ್ಯಾಸ ಬರ್ತದೆ. ಆಮೇಲೆ ಪರಿಧಿ ಬರ್ತದೆ. ಈಗ ತಿಳಿತಲ್ಲ ನಿಮಗೆ? ಎಲ್ಲರೂ ವಿಡಿಯೋ ಆನ್ ಮಾಡ್ರಿ, ನೋಡ್ರಿ. ಲಕ್ಷ ಕೊಟ್ಟ ಮೊದಲ ವಿಸ್ತೀರ್ಣ ಕೊಟ್ಟ ವಿಸ್ತೀರ್ಣ ಸೂತ್ರ ಹಚ್ಚ್ರಿ. πr² ವೃತ್ತದ ವಿಸ್ತೀರ್ಣ. ಇದನ್ನ ಇಷ್ಟು ನೀವು ತಿಳ್ಕೊರಿ. ಪಾಯದ ಬೆಲೆ ಎಷ್ಟು? 22.7. ಆರ್ ಅಂದ್ರೆ ಏನು? ಎಕ್ಸ್ ಹಾಕೋರಿ, ಸ್ಕ್ವೇರ್ ಮಾಡ್ರಿ. ಎಕ್ಸ್ ಸ್ಕ್ವೇರ್ ಬರೋಬರಿ 2464. ಎಕ್ಸ್ ಸ್ಕ್ವೇರ್ = 2464 ಗುಂಡ್ಲೆ ಇದ್ದದ್ದು ಚಿಕ್ಕ ಹೋತಂದ್ರೆ ಭಾಗಲೇ ಆಗ್ತದದು 22.7. ಈಗ ಅದು ಭಿನ್ನರಾಶಿ ಅದ ಅಂದ್ರೆ ಏನು ಮಾಡಬೇಕು? 2464 ಛೇದ 1 ಇಡ್ರಿ, ಗುಣಾಕಾರ ಚಿಹ್ನೆ ಹಾಕ್ರಿ, ಮ್ಯಾಲೆ 7 ಇಡ್ರಿ, ತೆಳಗೆ 22. ಇದು 22ರಲ್ಲಿ ಭಾಗ ಹೋಗ್ತದೆ ನೋಡ್ರಿ. 11 2 22, 11 2 22, 11 2 22, 11 4 44, ಮತ್ತು 2ರಲ್ಲಿ ಹೋಗ್ತದೆ. 2 1 2 1 2 1 2 2, 12 7 84, ಕೈಲ ಬಂತು 8, 12 7 12 84, 7 1 7, 7 2 14, 1, 7 1 7 1 8, 7 1 7. ನಾವು ಒಮ್ಮೆ ಮಾಡ್ಲಿಕ್ಕತ್ತಿದೆ. ಎಕ್ಸ್ ಸ್ಕ್ವೇರ್ = 784. ಎಕ್ಸ್ ಅಂದ್ರೆ ಏನು? ತ್ರಿಜ್ಯ. ಬರೋಬರಿ 784ರ ವರ್ಗಮೂಲ ತೆಗೆದ್ರೆ ಏನು ಬರ್ತದೆ? ತ್ರಿಜ್ಯ ಬರ್ತದೆ. ಎಕ್ಸ್ ಬರೋಬರಿ ಏನು? 784ರ ವರ್ಗಮೂಲ. ಅದನ್ನು ತಿಳ್ಕೊಬೇಕು ನೀವು ಸರಿಯಾಗಿ. ಎಕ್ಸ್ ಸ್ಕ್ವೇರ್ ಬರೋಬರಿ ಏನು? 784. ಎಕ್ಸ್ = 784ರ ವರ್ಗಮೂಲ. ಬರೋಬರಿ ವರ್ಗಮೂಲ ಕೊಡ್ ಚಿಹ್ನ. 784ಕ್ಕೆ ವರ್ಗಮೂಲ ತೆಗೀರಿ. ನೋಡ್ರಿ 784ರ ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದು ನೋಡ್ರಿ. 2 ಭಾಗ ಮಾಡ್ರಿ. ವರ್ಗ ಅಂಕಿಲೆ 2 2 4, 3 3 9 ದೊಡ್ಡದಾಗ್ತದೆ. 2 2 4, 3 ಉಳಿತು. ಈ 2 ಇಲ್ಲಿ ಕೂಡಿಸ್ಕೋರಿ. ಎಷ್ಟಾಯ್ತು? 4 ಆಯ್ತು. 84 ಒಮ್ಮೆ ತೊಗೋಬೇಕು. 2 ಅಂಕಿ ತೊಗೋಬೇಕು ವರ್ಗ ಮಾಡಾಕ. ಹಿಂಗೆ 2 ಅಂಕಿ ಒಮ್ಮೆ ಇಳಿಸ್ರಿ. 4 8 32, 38 ಅದ ಇದು. ಆ 38ಕ್ಕೆ ಎಷ್ಟಲೇ ಹತ್ತದದು? 38. 4 8 ಹತ್ತದ. ಇಲ್ಲೂ 8 ಇಡ್ರಿ, ಇಲ್ಲೂ 8 ಇಡ್ರಿ. 48ಕ್ಕೆ 8ಕ್ಕೆ ಗುಣಾಕಾರ ಮಾಡಿದ್ರೆ 384 ಬರ್ತದೆ. ನೋಡ್ರಿ ಮಾಡಿ. 8 8 64, 6, 8 4 32, 1 6 38. ಈಗ 28 × 28 ಏನಿದು? ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ = ಎಕ್ಸ್ ಬರೋಬರಿ 128 ಇಟ್ಬಿಡಿ. ಇದೇನಾಯ್ತು? ತ್ರಿಜ್ಯ. ತ್ರಿಜ್ಯ ಬರೋಬರಿ ಏನು? ಎಕ್ಸ್. ಎಕ್ಸ್ ಬರೋಬರಿ 28. ಇನ್ನು ಇವೆಲ್ಲ ಎಕ್ಸ್ ಸ್ಕ್ವೇರ್ದಾಗೆ ಬರ್ತದೆ. ತಿಳಿತಲ್ಲ? ಎಕ್ಸ್ ಸ್ಕ್ವೇರ್ ಬರೋಬರಿ 5 ಎಕ್ಸ್ ಸ್ಕ್ವೇರ್ ಏನೇ ಇರ್ತದೆ. ಯಾವಾಗ ನೀವು 1 ತೆಗಿತೀರಿ, 1 ತಕ್ಕೊಂಡಾಗ ಅದಕ್ಕೆ ಎಕ್ಸ್ ಹಚ್ಕೊಂಡು ಬಿಡ್ಬೇಕು. 2 2 3 3 ರೀತಿ ಗಣಿತಗಳು ತಿಳಿಸ್ತಿರ್ತಾರೆ. ಹಿಂಗೆ ಹಚ್ಕೊಳ್ಳೋದು ಭಾಳ ಬೆಸ್ಟ್. ಎಕ್ಸ್ ಸ್ಕ್ವೇರ್ ಬರೋಬರಿ 784. ಎಕ್ಸ್ ಸ್ಕ್ವೇರ್ ಬರೋಬರಿ ಸ್ಕ್ವೇರ್ ರೂಟ್. ಆಮೇಲೆ ಎಕ್ಸ್ ಸ್ಕ್ವೇರ್ ಬರೀ 28 × 28. ಯಾವಾಗ 28 ಹೊರಗೆ ತೆಗಿತೀರಿ ಯಾವಾಗ ಎಕ್ಸ್ ಆಗ್ತದೆ. ಅಂದರೆ ಈಗ ತ್ರಿಜ್ಯ ಬರೋಬರಿ ಎಷ್ಟಾಯ್ತು? 28 ಆಯ್ತು. ಒಂದನೇ ಉತ್ತರ. ತ್ರಿಜ್ಯ × 2 ಬರೋಬರಿ ಏನು? ವ್ಯಾಸ. ಅದನ್ನು ತಿಳ್ಕೊಬೇಕು ಮೊದಲು. ತ್ರಿಜ್ಯ ಎಷ್ಟದ? 28 ಅದ. × 2 28 56 ಏನಾಯ್ತು? ವ್ಯಾಸ ಆಯ್ತು.
ಮೊದಲೇ ಆನ್ಸರ್ ಏನು? ವ್ಯಾಸ ಬರೋಬರಿ 56 ಸೆಂಟಿಮೀಟರ್. ಇನ್ನು ಪರಿಧಿ ಬರೋಬರಿ ವೃತ್ತದ ಪರಿಧಿ ಬರೋಬರಿ ನೋಡ್ರಿ ಎಷ್ಟು ಸರಳ ಅದ ಇದು. 2 ಗುಂಡ್ಲೆ ತ್ರಿಜ್ಯ ಅಂದ್ರು ಒಂದೇ, ವ್ಯಾಸ ಗುಂಡ್ಲೆ ಪಾಯ್ ಅಂದ್ರು ಒಂದೇ. 2 ಗುಂಡ್ಲೆ ತ್ರಿಜ್ಯ ಹಚ್ತಿರ್ತೀರಿ, ವ್ಯಾಸ ಇದ್ದಾಗ ವ್ಯಾಸ ಗುಂಡ್ಲೆ ಪಾಯ್. ವ್ಯಾಸ ಎಷ್ಟದ? 56 ಅದ. ಪಾಯದ ಬೆಲೆ ಎಷ್ಟದ? 22 7 ಅಂಶ ಅದ. 7 ಒಂದಲೇ 7 ಎಂಟ್ಲೆ 2 ಎಂಟ್ಲೆ 16, 2 ಎಂಟ್ಲೆ 16, 1 2 ಎಂಟ್ಲೆ 16, 1 17 ಬರೋಬ್ಬರಿ 176 ಸೆಂಟಿಮೀಟರ್. ನೋಡ್ರಿ, ಇಂಥವೆಲ್ಲ ಗಣಿತಗಳನ್ನು ಕಲಿಬೇಕು. ಆನ್ಸರ್ ಈಸ್ ಈಕ್ವಲ್ ಟು ವ್ಯಾಸ ಬರೋಬ್ಬರಿ 56 ಸೆಂಟಿಮೀಟರ್, ಪರಿಧಿ ಬರೋಬ್ಬರಿ 176 ಸೆಂಟಿಮೀಟರ್. ನೋಡ್ರಿ, ಇಷ್ಟು ಗಣಿತಗಳನ್ನು, ಇದು ಫಸ್ಟ್ ಕ್ಲಾಸ್ ಗಣಿತ. ಇದನ್ನು ತಿಳ್ಕೊಂಡು ಬಿಡ್ರಿ, ನಿಮಗೆಲ್ಲ ಬಂದ್ಬಿಡ್ತಾವ. ಮುಂದೆ ಯಾವುದೇ ಗಣಿತ ಕೇಳಿ ನಿಮಗೆ ಬಂದ್ಬಿಡ್ತಾವ. ಅದನ್ನು ತಿಳ್ಕೊಬೇಕು ಮೊದಲು. ಯಾವ್ದು ಬೇಕಾದ ಗಣಿತ ಕೇಳಿ, ತ್ರಿಜ್ಯ ಕೇಳಿ, ವ್ಯಾಸ ಕೇಳಿ, ಬೇಕಾದ ಕೇಳಿ, ಈ ಗಣಿತಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಫೇರ್ದ ಬರ್ಕೋರಿ. ನಿಮ್ಗೆ ತ್ರಿಜ್ಯ ತೆಗೆದು ಗುರುತಾಗ್ಯದ. ಒಂದು ಹೊಸ ಸ್ಟೆಪ್ ಏನು? ವ್ಯಾಸ ಕಂಡುಹಿಡೀರಿ ಮತ್ತು ವಿಸ್ತೀರ್ಣ ಕಂಡುಹಿಡೀರಿ ಅಂತ ತಿಳ್ಕೊಂಡು ಒಂದು ಹೆಚ್ಚಿನ ಸ್ಟೆಪ್ನ ಗಣಿತ ತಿಳಿಸ್ಬಿಟ್ಟು ಬೇಕಾದ ಕೇಳಲ್ಲ. ವೃತ್ತದ ಪರಿಧಿ, ವಿಸ್ತೀರ್ಣ ಬೇಕಾದ ಕೇಳಿದ್ರು ನಿಮ್ಮ ಗಣಿತ ಮಾಡ್ಲಿಕ್ಕೆ ಬರ್ತಾವ. ಕ್ರಮಬದ್ಧವಾಗಿ ಈ ವೃತ್ತದ ವಿಸ್ತೀರ್ಣದ ಗಣಿತಗಳ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡಿರ್ಬೇಕು. ತಿಳಿತಲ್ಲ? ಎಲ್ಲರೂ ಫೇರ್ದಾಗ ಬರ್ಕೋರಿ.